ಗುರು ಸನ್ನಿಧಾನ ಆಗಿರೋದ್ರಿಂದ ಖಂಡಿತವಾಗಿಯೂ ಇಲ್ಲಿ ಧೂಪವನ್ನು ತೆಗೆದು ನೀವು ಈ ಒಂದು ಇಲ್ಲೇನು ಕಾಣ್ತಾ ಇದೆ ಈ ಕುಂಡದಲ್ಲಿ ಮೊದಲು ನೀವು ಧೂಪವನ್ನು ಹಾಕಿ ತದನಂತರ ಈ ಒಂದು ಮೇಲೆ ಇರುವಂತಹ ಮೆಟ್ಟಿಲನ್ನು ಹತ್ತುವಂಥದ್ದು ನಿಯಮ. ಅಲ್ಲಿ ನೋಡಿ ಪ್ರಭುಲಿಂಗೇಶ್ವರ ಸ್ವಾಮಿ ಮತ್ತು ಮಲೆಮಹದೇಶ್ವರ ಸ್ವಾಮಿಯ ಒಂದು ಚಿತ್ರಪಟವನ್ನು ಮೇಲುಗಡೆ ನೋಡ್ತಾ ಇದ್ದೀರಾ. ತಂದೆ ವಿನಾಯಕನ ಆಶೀರ್ವಾದವನ್ನು ಪಡೆದು ಹೀಗೆ ನೀವು ಮುಂದೆ ಮೆಟ್ಟಿಲುಗಳು ಏನಿದೆ ಇದನ್ನು ಹತ್ತಿ ಹೋಗುವಂಥದ್ದು. ಬನ್ನಿ ಹೀಗೆ ಮುಂದೆ ಹೋಗೋಣ. ಈ ಬೆಟ್ಟ ಅಂತೂ ಸ್ನೇಹಿತರೆ ಹಿಂದೆ ಮಲೆಮಹದೇಶ್ವರರು ಅವರ ಜೀವಿತಾವಧಿಯಲ್ಲಿ ಈ ಒಂದು ಭಾಗದಲ್ಲಿ ನೆಲೆಸಿದರು ಅಂತ ಹೇಳಲಾಗುತ್ತೆ. ಅವರ ಗುರುಗಳಾದಂತಹ ಸಿದ್ಧ ಪುರುಷರಾದ ಪ್ರಭುಲಿಂಗ ಸ್ವಾಮಿ ಅಂತೇಳಿ ಇಲ್ಲಿ ಅವರು ಉಳ್ಕೊಂಡಿದ್ದರು. ಅವರ ಹತ್ತಿರ ಮಲೆಮಹದೇಶ್ವರ ಸ್ವಾಮಿ ಅವರ ಜೊತೆಯಲ್ಲಿದ್ದು ಇಲ್ಲಿ ಸ್ವಲ್ಪಗಳ ಕಾಲ ವಿದ್ಯೆಗಳನ್ನು ಕಲಿತರು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಪ್ರಭುಲಿಂಗ ಸ್ವಾಮಿ ಮಲೆಮಹದೇಶ್ವರರಿಗೆ ಮೋಕ್ಷ ಗುರುಗಳು. ಹಾಗೆ ಮುಂದೆ ಬಂದರೆ ಅಲ್ಲಿ ಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಒಂದು ಗವಿ ಇದೆ. ಅಲ್ಲಿ ನೆಲೆಸಿರುವಂಥವರು ಮಲೆಮಹದೇಶ್ವರರಿಗೆ ದೀಕ್ಷೆಯನ್ನು ಕೊಟ್ಟಂತಹ ಗುರುಗಳು. ಹಾಗಾಗಿ ಪ್ರಭುಲಿಂಗ ಸ್ವಾಮಿ ಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅನ್ನುವಂತಹ ಮಲೆಮಹದೇಶ್ವರರ ಇಬ್ಬರು ಗುರುಗಳು ನೆಲೆಸಿರುವಂತಹ ಒಂದು ಸ್ಥಳ. ನಾವಿಲ್ಲಿ ಗುಡ್ಡ ಹತ್ತಿ ಹೋಗ್ತಾ ಇದ್ದೀವಿ. ಈ ಕಡೆ ಭಾಗದಲ್ಲೆಲ್ಲ ನಾವು ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಭಕ್ತರು ಗುಡ್ಡವನ್ನು ಹತ್ತಿ ದೇವರ ದರ್ಶನವನ್ನು ಮಾಡುವಂಥದ್ದು. ಹಾಗಾಗಿ ಭಕ್ತ ಅನ್ನುವಂತಹ ಹೆಸರಿಗೆ ಗುಡ್ಡ ಅನ್ನುವಂತಹ ಹೆಸರಿನಿಂದ ಪರ್ಯಾಯವಾಗಿ ಇಲ್ಲಿನ ಭಕ್ತರನ್ನು ಕರೆಯುವಂಥದ್ದು ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಲ್ವಾ, ಈ ಗುಡ್ಡ ನೋಡೋದಕ್ಕೆ ಹೇಗಿದೆ, ಕಣ್ಣಿಗೆ ತುಂಬ ಹತ್ತಿರದಲ್ಲಿದೆ ಅನ್ನುವಂತಹ ರೀತಿಯಲ್ಲಿ ಭಾಸವಾಗುತ್ತೆ. ಹಾಗೆ ಭಕ್ತ ಅನ್ನುವಂತಹ ಅರ್ಥ ಪರಮಾತ್ಮನಿಗೆ ಹತ್ತಿರವಾಗಿರುವಂಥವನು ಅನ್ನೋ ಅರ್ಥವನ್ನು ಆ ಒಂದು ಪದ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಭಾಗದಲ್ಲಿ ಭಕ್ತರನ್ನು ದೇವರ ಗುಡ್ಡರು ಅನ್ನುವಂತಹ ಹೆಸರಿನಿಂದ ಕರೀತಾರೆ. ನೋಡಿ ಹೇಗಿದೆ, ಗೊತ್ತಾಯ್ತಾ? ದೇವರ ಗುಡ್ಡರು ಅಂದರೆ ಪರಮಾತ್ಮನಿಗೆ ಹತ್ತಿರವಾದಂಥವರು ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಮಲೆಮಹದೇಶ್ವರ ಗುಡ್ಡ, ಸಿದ್ದಪ್ಪಾಜಿ ಗುಡ್ಡ, ಪಾರ್ವತಿ ಗುಡ್ಡ ಅನ್ನುವಂತಹ ಹೆಸರಿನಿಂದ ಈ ಒಂದು ಚಾಮರಾಜನಗರ ಜಿಲ್ಲೆಯ ಭಾಗದಲ್ಲಿ ಯಥೇಚ್ಛವಾಗಿ ಕರೆಯುವಂಥದ್ದನ್ನು ನಾವು ಗಮನಿಸಬಹುದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಲೆಮಹದೇಶ್ವರ ಸ್ವಾಮಿಯು ಹಿಂದೆ ಸ್ನಾನ ಮಡಿಯನ್ನು ಮಾಡುತ್ತಿದ್ದಂತಹ ಮಜ್ಜನದ ಬಾವಿ ಇರುವ ಸ್ಥಳ. ನಾವು ಹೀಗೆ ಹೋಗಬೇಕು. ಇದನ್ನು ತದನಂತರ ನೋಡೋಣ. ಹೀಗೆ ಮೊದಲು ಇಲ್ಲಿ ಪ್ರಭುಲಿಂಗ ಸ್ವಾಮಿಯ ದೇವರ ದರ್ಶನವನ್ನು ಮೊದಲು ಮಾಡೋಣ ಸ್ನೇಹಿತರೆ. ನೋಡಿ, ನೋಡ್ತಾ ಇದ್ದೀರಾ, ಸುಮಾರು 200-250 ಮೆಟ್ಟಿಲುಗಳನ್ನು ನೀವು ಹತ್ತಿ ಮುಂದೆ ಸಾಗಬೇಕು. ಇವತ್ತು ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಕಳೆದ ನಂತರ ನಾಳೆ ಅಂದರೆ 12 ಗಂಟೆಯಿಂದ 2 ಗಂಟೆ ಒಳಗಡೆ ಮಲೆಮಹದೇಶ್ವರರು ತಮ್ಮ ಗುರುಗಳನ್ನು ನೋಡಲು ಈ ಒಂದು ಬೆಟ್ಟಕ್ಕೆ ಬರ್ತಾರೆ ಎನ್ನುವಂತಹ ಒಂದು ಸ್ಥಳೀಯರ ನಂಬಿಕೆ ಇದೆ ಸ್ನೇಹಿತರೆ. ಅಂತಹ ಒಂದು ಪುಣ್ಯಕ್ಷೇತ್ರ ಪ್ರಭುಲಿಂಗೇಶ್ವರ ಸ್ವಾಮಿಯ ಬೆಟ್ಟ. ಬನ್ನಿ ಹೀಗೆ ಮುಂದೆ ಹೋಗೋಣ. ಪರಿಶುದ್ಧವಾಗಿರುವಂತಹ ಪರಿಸರದಲ್ಲಿ ಈ ಒಂದು ಸನ್ನಿಧಾನ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ, ಆನೆಗಳು ಕೂಡ ಸ್ವಾಗತ ಮಾಡ್ತಾ ಇದ್ದಾವೆ. ಹೇಗಿದೆ ಸ್ನೇಹಿತರೆ ಕುಂತೂರು ಪ್ರಭುಲಿಂಗೇಶ್ವರ ಸ್ವಾಮಿಯ ಬೆಟ್ಟ?
ಹಾಗೆ ಹೀಗೆ ಒಳಗಡೆ ಬಂದರೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಸಿದ್ಧಪುರುಷರಾದಂತಹ ಪ್ರಭುಲಿಂಗರ ಗದ್ದಿಗೆ ಮತ್ತು ಸನ್ನಿಧಾನ ಅಂತ ಹೇಳ್ಬೋದು. ಪ್ರತಿ ಅಮಾವಾಸ್ಯೆಗೆ ಒಟ್ಲಿ ಡೈಲಿ ಅನ್ನದಾನ ನಡತ್ತಿಲ್ಲಿ. ಹೌದಾ? ಅನ್ನದಾನ ಮಾತ್ರ ಮಾದೇಶ್ವರನ ಗುರುಗಳು ಇವರು. ಹೌದಾ? ಇಲ್ಲೇ ಮಾದೇಶ್ವರ ಆಡ್ಕೊಂಡಿದ್ದದು. ಇದು ಪ್ರಭುಲಿಂಗ ಸ್ವಾಮಿ ಅಂದ್ರೆ ಅಲ್ಲಮ ಪ್ರಭುಗಳೇ ಇಲ್ಲ ಇವರೇ ಬೇರೆನಾ? ಪ್ರಭುಲಿಂಗ ಸ್ವಾಮಿಗಳು ಅಲ್ಲಮ ಪ್ರಭುಗಳ ಅಥವಾ ಇವರೇ ಬೇರೆನಾ? ಹಾಂ ಹಾಂ, ಓಕೆ, ಬೇರೆ ಬೇರೆನಾ? ಹೌದಾ? ಅವರೇ ಬೇರೆ ಇವರೇ ಬೇರೆ? ಹಾಂ, ಇವರು ನಮ್ಮ ಗುರುಗಳು ಇಲ್ಲಿಗೆ. ಹಾಂ, ಇದು ಇವ್ರು ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಹಾಂ ಹಾಂ, ಅಲಕ್ ನಿರಂಜನ್ ಅಂತನಾ? ಓಹೋ ಹೋ ಹೋ, ಇವ್ರ ಹೆಸರು ಪ್ರಭುಲಿಂಗ ಸ್ವಾಮಿ ಅಂತಲ್ವಾ? ಐಕ್ಯ ಆದಕ್ಕೆ ಪ್ರಭುಲಿಂಗ ಹೆಸರು ಅಂದ್ರು. ಹಾಂ ಹಾಂ, ಜನ ಗೊತ್ತಾ ನಿಮ್ಗೊಂದು ಅಡ್ರೆಸ್ ಐಕ್ಯ ಆಗೋದ್ರು. ಅಲ್ಲಿ ಗಂಟೆ ಅವರು ಈ ಸ್ಥಾನದಲ್ಲಿದ್ದಾಗ ಒಂದು ಬಿಜ್ಜೋಳಿಕೆ ಇರಲಿದ್ರು. ಅದೆಲ್ಲ ಪರಿಸರ ಬಿಟ್ಟು ಬಂದು ಐಕ್ಯ ಆದ್ರಲ್ಲ, ಅದಕ್ಕೆ ಪ್ರಭುಲಿಂಗ ಹೆಸರು ಅಂತ ಐಕ್ಯ ವಾಕ್ಯ. ನೀವು ಮೂಲ ಅರ್ಚಕರ ಅಂದ್ರೆ ಇವರು ಮೂಲ ಹೆಸರು ಬಂದು ಅಲಕ್ ನಿರಂಜನ್ ಅಂತ? ಅಲಕ್ ನಿರಂಜನ್. ಹಾಂ ಹಾಂ ಹಾಂ, ಓಕೆ, ಒಳ್ಳೆ ಮಾಹಿತಿ ಇದು. ಹೌದು, ಅಲಕ್ ನಿರಂಜನ್ ಅಂತ. ನಮ್ಮ ಇದಕ್ಕೆ ನಮ್ಮಕ್ಕೆ 4 ತಲೆ. 4 ತಲೆ. 4 ತಲೆಮಾರಿಂದ ನೀವೇ ಅರ್ಚಕ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಾ. ಓಕೆ, ನಿಮ್ಮ ಹೆಸರು? ನಟರಾಜ್. ಓಕೆ, ಥ್ಯಾಂಕ್ ಯು ಸರ್. ಸರ್, ನೀವು ಎಲ್ಲಿಂದ ಬರ್ತಾ ಇರೋದು? ನಾವು ಸುಂದೂರವರೇ. ಗೌಡ್ರು, ನಾಡ ದೇಶದ ಗೌಡ್ರು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಉತ್ತರ ಕರ್ನಾಟಕದಿಂದ ಬಂದು ನೆಲೆಸಿದ್ದು. ಇಲ್ಲಿ ಬಂದು ನೆಲೆಸಿದ್ಮೇಲೆ ಗಣಂಗಳ ಕೂಟ ಅಂತ ಸೇರ್ಕೊಂತೀವಿ. ಓಕೆ, ಸಂಬಲಿಂಗೇಶ್ವರರು, ಬಿಟ್ಟರೆ ಕೊಂಕಳಿ ಮಲ್ಲಪ್ಪ, ಇತರಿ ಮಲ್ಲಿಕಾರ್ಜುನ, ಇತರಿ ಸಂಬಲಿಂಗೇಶ್ವರರು, ಈ ದುಷ್ಯಾಂತಮೂರ್ತಿ, ಈ ಪಕ್ಕದಲ್ಲಿರ್ತಕ್ಕಂಥ ಗಣಂಗಳೆಲ್ಲ ಸೇರಿಸಿ ಒಂದು ಸಂವಿಧಾನದ ಒಂದು ಸಮ್ಮೇಳನ ಮಾಡ್ತೀವಿ. ಅಲಕ್ ನಿರಂಜನ್ ಇತ್ತು. ಇವ್ರು ಐಕ್ಯ ಆದ್ಮೇಲೆ ಪ್ರಭುಲಿಂಗೇಶ್ವರ ಅಂತ ಮಾಡ್ತಾರೆ. ಅಂದರೆ ಮೂಲ ಮಠ ಉತ್ತರ ಕರ್ನಾಟಕದಿಂದ ಬಂದಿದೆ. ಹಾಂ ಹಾಂ, ಇವರು ಮಲೆ ಮಹದೇಶ್ವರರ ಗುರುಗಳು ಅಂತ ಹೇಳ್ತೀರಾ? ಓಕೆ. ಮತ್ತು ಅಮಾವಾಸ್ಯೆ ಆದ ಬಳಿಕ ಮಲೆ ಮಹದೇಶ್ವರ ಸ್ವಾಮಿ ಇಲ್ಲಿ ಬಂದು ದರ್ಶನವನ್ನು ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಹೌದಾ? ಅಂದರೆ ಇವರು ಉತ್ತರ ಕರ್ನಾಟಕದಿಂದ ಬಂದಿರುವಂಥದ್ದು. ಮೂಲತಃ ಅಲಕ್ ನಿರಂಜನ್ ಅಂತೇಳಿ ಐಕ್ಯ ಆದಮೇಲೆ ಇದನ್ನು ಪ್ರಭುಲಿಂಗ ಸ್ವಾಮಿ ಅಂತ ಹೇಳಿ ಕರಿತೀವಿ. ಅಂದರೆ ಇವರೊಬ್ಬರು ಸಿದ್ಧಪುರುಷರು. ಆವಾಗಲಿಂದ ಅಷ್ಟೇ ಇವ್ರಿಗೆ. ಹಾಂ, ಈ ಜಾಗಕ್ಕೆ ಮೊದಲೇ ಇದಕ್ಕೆ ಇವ್ರಿಗೆ ಭಾಳ. ಆಮೇಲೆ ನಿಶಬ್ದ ಇರಬೇಕು. ನಿಶಬ್ದ. ಇದ್ರಲ್ಲಿ ಇಷ್ಟೊಂದು ಜನ ಇಲ್ವಾ? ಮುಂಬೈ 7 ಗಂಟೆ ಕಳೆದ್ರೆ ಇಲ್ಲಿ ಜನ ಒಂದು 10 ನಿಮಿಷ ಸದ್ಯ. ಹೌದಾ? ಎಲ್ಲ ಖಾಲಿ. ಓಕೆ, ಭಾಳ ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಸೊ, ಅಮಾವಾಸ್ಯೆಯ ಪ್ರಯುಕ್ತ ಪ್ರಭುಲಿಂಗ ಸ್ವಾಮಿಯ ಬೆಟ್ಟದಲ್ಲಿಯೂ ಕೂಡ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಸುಂದರ ತಾಣದಲ್ಲಿ ಈ ಒಂದು ಸನ್ನಿಧಾನ ಇದೆ. ನೀವು ನೋಡಲೇಬೇಕಾದಂತಹ ಒಂದು ಸ್ಥಳ. ಅದು ನಮ್ಮ ಕೊಳ್ಳೇಗಾಲದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರಭುಲಿಂಗ ಸ್ವಾಮಿಯ ಬೆಟ್ಟ. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಜೊತೆ ಸ್ಥಳೀಕರು ಪ್ರಕಾಶ್ ಮತ್ತು ಬಸವರಾಜಣ್ಣವ್ರು ಇದ್ದಾರೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಮೇಲೆ ನೋಡೋದಲ್ಲ, ಹೀಗೆ ಸ್ವಲ್ಪ ಕೆಳಗೆ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದೇ ಮಲೆ ಮಹದೇಶ್ವರರು ಹಿಂದೆ ಗೊದ್ದೆ, ಗೂಸುಂಬಿ, ಹಾವು, ಚೇಳು ಎಲ್ಲ ತರಾವರಿ ಸರೀಸೃಪಗಳು ಏನಿದೆ ಅದನ್ನು ತಮ್ಮ ನಾಗರ ಬೆತ್ತೆಯಲ್ಲಿ ಒಡೆದು ಬುಟ್ಟಿಗೆ ಹಾಕ್ಕೊಂಡು ಬಂದು ಈ ಒಂದು ಜಲದಲ್ಲಿ ಮುಳುಗಿಸಿ ಮೇಲೆ ಎತ್ತಿದ್ರೆ, ಓಂ ನಮಃ ಶಿವಾಯ ಅಂತೇಳಿ ಆ ಒಂದು ಬುಟ್ಟಿಯನ್ನು ಮೇಲುಗಡೆ ಎತ್ತಿದ್ರೆ ಬಗೆ ಬಗೆಯ ಭಿನ್ನ ಭಿನ್ನವಾದ ವಿವಿಧ ರೀತಿಯ ಪುಷ್ಪಗಳು ಆಗೋಗ್ತಿತ್ತಂತೆ. ಅಂತಹ ಒಂದು ಮಂತ್ರ ಜಲ ಅಂತ ಹೇಳ್ಬೋದು. ಇದು ಮಲೆ ಮಹದೇಶ್ವರರ ಮಜ್ಜನದ ಬಾವಿ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ನಕಾರ, ಮಕಾರ, ಶಿಕಾರ, ವಕಾರ, ಯಕಾರ 5 ಆಕಾರಗಳ ಶಿವನ ತತ್ವ ಏನಿದೆ ಆ ಒಂದು ಸ್ಮರಣಾರ್ಥ ನೆನೆಸಿ ಆ ಶಿವನನ್ನು ಬೇಡಿ
ಮಲೆ ಮಹದೇಶ್ವರರು ಇಲ್ಲಿ ಮುಳುಗಿಸಿ ಓಂ ನಮಃ ಶಿವಾಯ ಅಂತೇಳಿ ಬುಟ್ಟಿಯನ್ನು ಮೇಲೆ ಎತ್ತಿದರೆ ಬಣ್ಣ ಬಣ್ಣದ ಬಗೆ ಬಗೆಯ ವಿವಿಧ ರೀತಿಯ ಪುಷ್ಪಗಳು ಒಡೆದು ಮೂಡ್ತಾ ಇದ್ವಂತೆ. ಅಂತಹ ಒಂದು ಸ್ಥಳ ನೀವು ಇಲ್ಲಿ ಕಾಣ್ತಾ ಇರೋದು. ನೀವೆಲ್ಲ ಈ ಕೊಳ ನೋಡಿದ್ಮೇಲೆ ನಮಗೆ ಒಳ್ಳೆ ಕಮೆಂಟ್ ಹಾಕಬೇಕು. ಹಾಗೆ ಅಲ್ಲಿ ಅರ್ಚಕರು ಬಸವರಾಜು ಕೂಡ ಇದ್ದಾರೆ. ಸರ್ ಹಾಯ್ ಮಾಡಿ. ಇಲ್ಲಿ ಪ್ರಕಾಶ್ ಅಂತವ್ರು ಇದ್ದಾರೆ, ಇಲ್ಲೇ ಸ್ಥಳೀಕರು. ಸೊ ಇವ್ರುಗಳ ಒಂದು ಸಹಾಯದಿಂದ ನಾನು ಈ ಒಂದು ಸ್ಥಳಕ್ಕೆ ಬಂದೆ ಸ್ನೇಹಿತರೆ. ಇದೇ ಮಜ್ಜನದ ಬಾವಿ ಏನು ನೋಡ್ತಾ ಇದ್ದೀರಾ, ಈ ಸ್ಥಳದಲ್ಲಿ ಹಿಂದೆ ಮಲೆ ಮಹದೇಶ್ವರರು ಸ್ನಾನವನ್ನು ಮಾಡ್ತಾಯಿದ್ರು. ಹಾಗೆ ಇಲ್ಲಿ ನಮ್ಮ ಸ್ಥಳೀಕರು ಬಸವರಾಜರು ಅಂತಿದ್ದಾರೆ ಅರ್ಚಕರು, ಅವರು ಕೂಡ ಈ ಒಂದು ಮಜ್ಜನದ ಬಾವಿ ಬಗ್ಗೆ ಸ್ವಲ್ಪ ಅವರ ಹೇಳಿಕೆಯನ್ನು ಹಂಚ್ಕೋತಾರೆ. ಕೇಳೋಣ ಬನ್ನಿ. ಸರ್ ಹೇಳಿ. ಇದು ಮಜ್ಜನ ಬಾವಿ, ಇದು ಪ್ರಭುಲಿಂಗೇಶ್ವರನ ತೊಳೆಕ ತಗೊಂಡೋಯ್ತಿದ್ರು. ಯಾವಾಗಲೂ ನೀರು ಮಾತ್ರ ತೀರಲ್ಲ ಇಲ್ಲಿ ಅಂತ ಮೊಳಗಿದಿರುವ. ಇನ್ನೊಬ್ಬರು ನೀರು ಇಲ್ಲಿ ಮಾತ್ರ ಕುಡಿಯೋಗಿಲ್ಲ. ಕುಡಿತು ಅಂದ್ರೆ ಮೇಲ್ಗಡೆ ಸರ್ಪ ಕಾಣಿಸ್ಕತ್ತ, ಮೇಲ್ಕ್ ಹೋಗ್ಬಿಡಲ್ಲ ಅಷ್ಟೇ. ಇಲ್ಲಿ ಯಾರೇ ಬಂದ್ರು ಇಲ್ಲಿ ನೀರು ಕುಡಿಬಾರ್ದು, ನೀರು ಕುಡಿಯೋಗಿಲ್ಲ. ತಕೊಂಡೋಗಿ ಕುಡಿಬೇಕು. ಬೇರೆ ಜನ ನಾವು ಜನವಾಗಲಿ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಅದು ಬಿಟ್ರೆ ನಾವು ಬಂದು ನೀರ್ಗೀರು ಕುಡಿಯೋಗಿಲ್ಲ, ಸ್ನಾನ ಮಾಡೋಗಿಲ್ಲ, ನೀರು ಕುಡಿಯೋಗಿಲ್ಲ, ನೀರು ಮುಟ್ಟಾಗಿಲ್ಲ. ಇದು ಪ್ರಭುಲಿಂಗೇಶ್ವರನ ತೊಳೆಕ ತಕೊಂಡೋಗಿ ನೀರು ಹಾಕ್ಬೇಕು, ಅರ್ಪಿಸ್ಬೇಕು. ಇದು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಎಂತ ಬೇಸಿಗೆ ಕಾಲಕ್ಕೂ ನೀರು ತೀರಿಲ್ಲ, ಯಾವಾಗಲೂ ನೀರು ಇರುತ್ತೆ. ನಾವು ತೊಳೆಕ್ ತಕೊಂಡೋಯ್ತೀವಿ ದೇವ್ರ ತೊಳೆಕ. ಇಂದ ಇಲ್ಲೇ ನೀರು ತಕೋಯ್ತಿದ್ದು ನಾವು, ಕುಡಿಯಕ ಅಡುಗೆ ಮಾಡಕ ಎಲ್ಲಕ್ಕ ತಕೋಯ್ತಿದ್ದು. ಒಟ್ಟಿನಲ್ಲಿ ಹಿಂದೆ ಮಲೆ ಮಹದೇಶ್ವರ ಸ್ವಾಮಿಯ ಸ್ನಾನ ಮಾಡ್ತಿದ್ದ ಮತ್ತು ಇದೇ ಸ್ಥಳದಲ್ಲಿ ಹೂ ಪುಷ್ಪಗಳನ್ನ ಬುಟ್ಟಿಂದ ಎತ್ತುತ್ತಿದ್ದಂತಹ ಸ್ಥಳ ಅಂತ ನೀವು ಹೇಳ್ತಾ ಇದ್ದೀರಾ. ಗೋಸಂಬಿ ಹೊಡೆದು ಇಲ್ಲಿ ಅಜ್ಜಿ ಅನ್ಕೊಂಡ್ ಹೂ ಆಯ್ತಿತ್ತು, ಕಲರ್ ಪುಷ್ಪಗಳು ಹೂ ಆಯ್ತಿತ್ತು. ಅದನ್ನ ತಗೊಂಡೋಗಿ ಪ್ರಭುಲಿಂಗ ಸ್ವಾಮಿ ಕೊಟ್ಟರೆ ಪ್ರಭುಲಿಂಗೇಶ್ವರ ಈ ತರ ಮಾಡ್ತಿದ್ದಲ್ಲ, ನೀನು ಮಾಡಕ್ಕಿಲ್ಲ ಅನ್ಬಿಟ್ಟು ಅವನ್ನ ನಾನು ಕಣ್ಣೆದುರಿಗಿರ್ಬೇಡ ಅನ್ಬಿಟ್ಟು ಮಾಡಕ್ಕಾಯ್ತದ. ಹೌದಾ? ಇಲ್ಲಿಂದ ಬೆಟ್ಟಕ್ಕೆ ಹೋಗಿರೋದು. ಇಲ್ಲಿಂದ ಬೆಟ್ಟಕ್ಕೆ ಹೋಗಿರೋದು. ಕಣ್ಣು ಕಾಣ್ತಿದಾಗ ಬೆಟ್ಟ ಆಯ್ತು, 7 ಬೆಟ್ಟಗಳಿಗೆ ನನಗ ನೀನು ನೋಡೋಣ, ತಿರುಗಿ ಹಾಗೂ ಕಾಣ್ತಿದ. ರಾಮ ಇಲ್ಲಿ ಅನೂರು ಹೋಗೋಣ, ಅಲ್ಲೂ ಕಾಣ್ತಿದ. ತಾಳ್ ಬೆಟ್ಟದಲ್ಲಿ ಕಾಣ್ತಿದ. ಅದಕ್ಕೇನ್ ಮಾಡ್ದೆ, ಇಲ್ಲೆಲ್ಲೂ ಕಾಣ್ತಾನಲ್ಲ ನಮ್ಮ ಗುರುಗಳು ಅಂದ್ಬಿಟ್ಟಿದೆ. ಜಂಪ್ ಮಾಡಿ ಬೆಟ್ಟ ಆರ್ದಾಗ ಅಲ್ಲೋಗಿ ಹೋಗಿ ಕೂತ್ಕೊಂಡಿರೋದು. ಆ ಒಂದು ಪ್ರಭುಲಿಂಗ ಸ್ವಾಮಿಯ ಬೆಟ್ಟ ಏನಿದೆ, ಆ ಬೆಟ್ಟದಿಂದ ಸ್ವಲ್ಪ ಹಿಂಗೆ ಮುಂದೆ ಹೀಗೆ ಬಂದರೆ ಇಲ್ಲೊಬ್ಬ ಸಿದ್ಧಪುರುಷರಾದಂತಹ ಗುರು ಶಾಂತಮೂರ್ತಿ ಎನ್ನುವಂತಹ ಒಬ್ಬರು ಸಿದ್ಧಪುರುಷರ ಗದೆಯೂ ಕೂಡ ಇದೆ. ಹೀಗೆ ಮುಂದೆ ಹೋಗಬೇಕು, ಬನ್ನಿ ಹೋಗೋಣ, ಅದನ್ನು ಕೂಡ ನೋಡೋಣ. ಹಾಂ ಇಲ್ಲ, ಇಲ್ಲಿ ಚಿರತೆ ಬರುತ್ತೆ ಹಾಗಾದ್ರೆ. ಹಾಂ 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 ಹಿಡ್ಕೊಂಡು ಹೋದ್ರಾ? ಓ ಇಲಾಖೆಯವ್ರು ಬಂದು ಘನವಾಗಿತ್ತು. ಹೌದಾ? ಹೇಗಿದೆ ಇದು ಗುರು ಶಾಂತಮೂರ್ತಿ ಸಿದ್ಧಪುರುಷರ ಗವಿ ಏನಿದೆ ಅಲ್ಲಿಗೆ ಹೋಗುವಂತಹ ಒಂದು ಸ್ಥಳ. ಬನ್ನಿ. ಇನ್ನೊಂದು ಗವಿ ಕೂಡ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಇಲ್ಲೊಬ್ಬರು ಸಿದ್ಧಪುರುಷರು ಗುರು ಶಾಂತಮೂರ್ತಿ ಅಂಥೇಳಿ ಇಲ್ಲಿ ತಪಸ್ವಿಗಳಿದ್ರಂತೆ. ಅವರ ಒಂದು ಗದ್ದಿಗೆಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಅವರ ಪವಾಡ ನೋಡೋದಾದರೆ ಈ ಹಿಂದೆ ಈ ಒಂದು ಪ್ರದೇಶದಿಂದ ಈ ತಲಕಾಡು ಏನಿದೆ ನದಿಯನ್ನು ದಾಟಿ ಹೋಗಿರ್ತಾರೆ. ಈ ತಲಕಾಡಿಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಅಂಬಿಗರು ಅವರನ್ನು ಈ ಕಡೆ ಬರೋದಕ್ಕೆ ಬಿಡೋದಿಲ್ಲ. ಆಗ ಅವರು ತಮ್ಮ ಒಂದು ಒಲ್ಲಿ ಅಥವಾ ಚೌಕ ಅಂತ ಏನು ಹೇಳ್ತಾರೆ ಅದನ್ನು ನದಿಯ ಮೇಲೆ ಹಾಸಿ ನಡ್ಕೊಂಡೋಗಿರೋದು. ಸೊ ಅಲ್ಲಿಂದನೇ ನಡ್ಕೊಂಡು ಬಂದರು, ತೇಲ್ತಾ ಬಂದರು ಅಂತ ಹೇಳಲಾಗ್ತದೆ ಸ್ನೇಹಿತರೆ. ಆ ಥರದ ಪವಾಡವನ್ನು ಮೆರೆದಂತಹ ಗುರು ಶಾಂತಮೂರ್ತಿಯ ಸನ್ನಿಧಾನವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಬಸವ ಮತ್ತು ಲಿಂಗವನ್ನು ನೀವಿಲ್ಲಿ ನೋಡಿ ಸ್ನೇಹಿತರೆ. ಒಬ್ಬ ಸ್ವಾಮಿಗಳಿದ್ರು ಗುರುಗಳು, ಅವರು ಬಿಲ್ಪತ್ರ ಇಟ್ಟು ಅದು ಶಿವಪೂಜೆ ಮಾಡಿ ಬಿಲ್ಪತ್ರ ಇಟ್ಟು ಒಡೆದು ಮೂಡಿರೋದು ಇದು ಈ ಸ್ಥಳದಲ್ಲಿ. ಗುರುಶಾಂತಮೂರ್ತಿ ಗದ್ದಿಗೆ ಇದು. ಅದ ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಸ್ನೇಹಿತರೆ, ಬಸವರಾಜು ಅಂತ ಅವರು ಈ ಒಂದು ಶಾಂತಮೂರ್ತಿ ಗದ್ದಿಗೆಯ ಅರ್ಚಕರು. ಅವರು ಇಲ್ಲೇ ಇರ್ತಾರೆ. ನೀವು ಬಂದು ಪೂಜೆ ಗೀಜೆ ಮಾಡಿಸ್ಕೊಂಡು ಬೇಕಾದರೆ ಹೋಗ್ಬೋದು. ನೋಡ್ತಾ ಇದ್ದೀರಲ್ಲ, ಇದು ಪ್ರಭುಲಿಂಗ ಸ್ವಾಮಿ ಕುಂತೂರು ಬೆಟ್ಟದ ಒಳಭಾಗದಲ್ಲಿ ಬರುವಂತಹ ಒಂದು ಗುರು ಶಾಂತಮೂರ್ತಿ ಗವಿ. ಆ ಒಂದು ಮಾರ್ಗವಾಗಿ ಮುಂದೆ ಬಂದರೆ ಇಲ್ಲಿದೆ ನಿಮಗೆ ಸ್ವಾಮಿ ಮಲೆ ಮಹದೇಶ್ವರರು ಬೆಟ್ಟದಿಂದ ಪ್ರಭುಲಿಂಗ ಸ್ವಾಮಿ
ಅವರ ಮುಖಾಂತರ ಈ ಒಂದು ಸ್ಥಳದಲ್ಲಿ ಬಂದು ಮಂಡಿ ಊರಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ, ಮೊಟ್ಟ ಮೊದಲ ಬಾರಿಗೆ ಬೆಟ್ಟದಿಂದ ಹಿಡಿದು ಇಲ್ಲಿ ಮಲೆಮಹದೇಶ್ವರ ಸ್ವಾಮಿಗಳು ಮಂಡಿಯನ್ನು ಊರಿದ ಸ್ಥಳವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಅಲ್ಲಿ ಮೇಲೆ ನೋಡ್ತಾ ಇದ್ದೀರಾ ಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಗವಿ. ಹಾಗೆ ಇಲ್ಲಿ ಬಂದರೆ ನೋಡಿ, ಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅವರ ಅನುಗ್ರಹದಲ್ಲಿ ಉತ್ಪತ್ತಿಯಾಗಿರುವಂತಹ ಗಂಗೆ, ಸಿದ್ದೇಶ್ವರ ಸ್ವಾಮಿಯ ಒಂದು ಗುಡಿ. ಹೀಗೆ ಮುಂದೆ ಬಂದರೆ ಇಲ್ಲಿ ಕಾಣ್ತಾ ಇದ್ದೀರಲ್ಲ, ಇದು ಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಸನ್ನಿಧಾನ. ಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯ ಏನು ಇಲ್ಲಿ ನೋಡ್ತಾ ಇದ್ದೀರ ಲಿಂಗ, ಇದು ಮಲೆಮಹದೇಶ್ವರರಿಗೆ ದೀಕ್ಷೆ ಕೊಟ್ಟಂತಹ ಗುರುಗಳು. ಹಾಗೆ ಸಾಲೂರು ಮಠದಲ್ಲಿ ಆ ಸೋರೆ ಮರ ನೆಟ್ಟಿರುವಂತಹ ಗುರುತೇನಿದೆ, ಇದೇ ಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಸಾಲೂರು ಮಠದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇದು ಬಂದು ಮಲೆಮಹದೇಶ್ವರ ಗುರುಗಳಾದಂತಹ ಶ್ರೀ ಆದಿಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಸನ್ನಿಧಾನ. ಸೊ ಇವತ್ತು ಭೀಮ ಅಮಾವಾಸ್ಯೆ ಪ್ರಯುಕ್ತ ನೋಡಿ, ಇಲ್ಲಿ ಭಕ್ತಾದಿಗಳೆಲ್ಲ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಅನ್ನ ಸಂತರ್ಪಣೆ ಏನಿದೆ ಅದನ್ನು ಮಾಡಲಾಗಿದೆ ವೀಕ್ಷಕರೇ. ದೀಕ್ಷಾ ಗುರುಗಳಾದ ಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರ ಮೂಲ ಗದ್ದಿಗಳು. ಇಲ್ಲಿ ಮಹದೇಶ್ವರರು ದೀಕ್ಷೆ ಆಗಿರ್ತಕ್ಕಂಥ ಒಂದು ಸ್ಥಳ. ಇಲ್ಲಿ ಮಹದೇಶ್ವರ ಲಿಂಗವಣೆ ಆಗಿರ್ತಕ್ಕಂಥ ಸ್ಥಳ ಇದು. ಇದು ಹಿಂದೆ ನಂಜರಾಜ ಪಾಳ್ಯಗಾರ, ಒಮ್ಮತ್ತೂರು ಪಾಳ್ಯಗಾರ ನಂಜರಾಜನವರು ಒಂದ್ಸರಿ ದಂಡೆ ಎತ್ತಿ ಈ ಕಡೆ ಬಂದುವಾಗ ಕುಡಿಯೋ ನೀರಿಗೆ ತೊಂದರೆ ಇದ್ದಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವ್ರಿಗೆಲ್ಲ ಕುಡಿಯೋದಕ್ಕೆ ನೀರು ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಸೂರಜ ಗುಂಡೆಯಿಂದ ಬಂದಿರತಕ್ಕಂಥ ಎಲ್ಲ ಸೈನಿಕರಿಗೆ, ದಂಡದೊಲೆಗಳಿಗೆಲ್ಲ ನೀರು ಕೊಡ್ತಾರೆ. ಸೂರಜ ಗುಂಡೆಯಲ್ಲಿ ಬಿಟ್ಟಂಥ ನೀರು ಕುಡಿದು ಒಂದು ಹೋಗಿ ಕೆರೆಯಲ್ಲಿ ನಿಂತ್ಕೊಳ್ಳುತ್ತವೆ. ಅದೇ ದಂಡಿದಾರ ಕಟ್ಟೆ ಅಂತ ಒಂದು ಕೆರೆ ಆಗುತ್ತೆ. ಅಲ್ಲಿ ದಂಡಿನ ಮಾರಮ್ಮ ಅಂತ ಒಬ್ಬರು ಮಾರಮ್ಮ ಅವರು ಅಲ್ಲಿ ವಾಸ ಮಾಡ್ತಾರೆ. ಅದು ಈಗಲೂ ಅದಕ್ಕೆ ವಿಶೇಷವಾಗಿ ಪೂಜೆ ನಡೀತದೆ. ಹಾಗೆ ಇಲ್ಲಿ ಈ ಒಂದು ಭಾಗದಲ್ಲಿ ನೋಡ್ತಾ ಇದ್ದೀರಾ, ಇದು ಸಿದ್ದೇಶ್ವರ ಸ್ವಾಮಿಯ ಒಂದು ಉಪಸ್ಥಿತಿ ಏನಿದೆ, ಆ ಒಂದು ಲಿಂಗವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ನೋಡ್ತಾ ಇದ್ದೀರಲ್ಲ, ಇದು ಬಂದು ಸಿದ್ದೇಶ್ವರ ಸ್ವಾಮಿಯ ಲಿಂಗವನ್ನು ನೀವಿಲ್ಲಿ ಕಣ್ಣು ತುಂಬ್ಕೋತಾ ಇದ್ದೀರಾ. ಹೇಗಿದೆ ಇದು ಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನೆಲೆ ನಿಂತಹ ಒಂದು ಸನ್ನಿಧಾನ.